ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮತ್ತೊಮ್ಮೆ ಈಗ ದೇಶದ ಗಮನ ಸೆಳೆದಿದ್ದಾರೆ. ಒಂದು ವೇಳೆ ನಾನು ಮುಸ್ಲಿಂ ಆಗಿರ್ತಿದ್ರೆ ಅಥವಾ ತನ್ನ ಹೆಸರು ಖಾಲಿದ್ ಎಂದಾಗಿರ್ತಿದ್ರೆ ಈಗಾಗಲೇ ನಾನು ಜೈಲಲ್ಲಿ ಇರ್ತಿದ್ದೆ ಎಂದು ಹೇಳುವ ಮೂಲಕ ಈ ದೇಶದ ಸದ್ಯದ ಪರಿಸ್ಥಿತಿಯ ಕಡೆಗೆ ಬೆಳಕು ಚೆಲ್ಲಿದ್ದಾರೆ. एग्जैक्टली एक बात है, मतलब खालिद या सैफ या जो भी, अगर मैं खालिद होता या मैं मुसलमान होता, मैं जेल में होता, इसकी मुझे अवेयरनेस है. और ये ओपनली बोलने में आपको कोई गुरेज या कोई बैर नहीं है? कोई नहीं, जो सच है यार सच है. ನೀಟ್ ಪೇಪರ್ ಲೀಕ್ ಹಿನ್ನೆಲೆಯಲ್ಲಿ ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ನಡೆಸ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆತಾ ಇದೆ. ಈ ಮಧ್ಯೆ ಅಭಿಜಿತ್ ನೀಡಿರುವ ಈ ಹೇಳಿಕೆ ಸದ್ಯದ ಭಾರತಕ್ಕೆ ಹಿಡಿದ ಕನ್ನಡಿ ಅಂತ ಹೇಳಲಾಗ್ತಿದೆ. ಪ್ರತಿದಿನ ದೇಶದ ವಿವಿಧ ಭಾಗಗಳಲ್ಲಿ ಮುಸ್ಲಿಮರ ಮೇಲೆ ನಡೆಯುತ್ತಿರುವ ಹಲ್ಲೆ ಮತ್ತು ದೌರ್ಜನ್ಯದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. साले लड़कियों का पीछा कर रहा है साले और फोन पे किससे बात कर रहा था तू? किसका पीछा कर रहा था? ದೆಹಲಿಯ ಪಾರ್ಕ್ನಲ್ಲಿ ಓರ್ವ ಮುಸ್ಲಿಂ ಬಾಲಕನಿಗೆ ಥಳಿಸುವ ವಿಡಿಯೋ ಇದಕ್ಕೊಂದು ಉದಾಹರಣೆ ಮಾತ್ರ. ಆತ ಹೆಣ್ಮಕ್ಕಳ ಫೋಟೋ ತೆಗೆದಿದ್ದಾನೆ ಎಂದು ಸುಳ್ಳು ಆರೋಪಿಸಿ ಆ ಹುಡುಗನಿಗೆ ಥಳಿಸಲಾಗಿದೆ. ಆ ಹೆಣ್ಣು ಮಕ್ಕಳೇ ಅದನ್ನು ನಿರಾಕರಿಸಿದರೂ ಅವರು ಕೇಳ್ತಿಲ್ಲ. ಆ ಹುಡುಗ ಮೊಬೈಲ್ ಕೊಟ್ಟರೂ ಅವರು ಅದನ್ನು ಪರಿಶೀಲಿಸುವುದಕ್ಕೆ ಹೋಗೋದಿಲ್ಲ. ಮುಸ್ಲಿಂ ಎಂಬುದೇ ಇಂತಹ ದೌರ್ಜನ್ಯಕ್ಕೆ ಕಾರಣ ಅನ್ನೋದು ಗೊತ್ತಾಗುತ್ತದೆ. ದಿನದ ಹಿಂದೆ ತೆಲಂಗಾಣದಲ್ಲಿ ಅಮೀರ್ ಖಾನ್ ಅನ್ನುವ ಶಾಲಾ ಪ್ರಿನ್ಸಿಪಾಲ್ರ ಮೇಲೆ ದೌರ್ಜನ್ಯ ನಡೆಸಲಾಗಿತ್ತು. ಉರ್ದು ಕಲಿಸಿದ್ದಾರೆ ಅನ್ನುವ ಆರೋಪ ಹೊರಿಸಿ ದೌರ್ಜನ್ಯ ನಡೆಸಲಾಗಿತ್ತು. ಶಾಲೆಗೆ ನುಗ್ಗಿ ಅವರ ಕೆನ್ನೆಗೆ ಹೊಡೆಯಲಾಗಿತ್ತು. ಬಿಜೆಪಿ ಸ್ಥಳೀಯ ಮುಖಂಡ ಈ ಕೃತ್ಯದ ನೇತೃತ್ವ ವಹಿಸಿದ್ದ. ಆ ಬಳಿಕ ಆತನ ಬಂಧನವಾಯಿತು. ಇಂಥದ್ದು ದೇಶದುದ್ದಕ್ಕೂ ನಡೀತಾ ಇದೆ. ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಮುಸ್ಲಿಂ ವಿರೋಧಿ ಭಾವನೆಯನ್ನ ವ್ಯಾಪಕವಾಗಿ ಹರಡಲಾಗ್ತಿದೆ. ಮುಸ್ಲಿಮರಿಗೆ ಬದುಕನ್ನು ಕಷ್ಟಗೊಳಿಸಲಾಗ್ತಿದೆ. ಸಾರ್ವಜನಿಕವಾಗಿ ಅವರನ್ನ ನಿಂದಿಸುವ, ಹಲ್ಲೆ ಮಾಡುವ ಮತ್ತು ಸುಳ್ಳೆ ಆರೋಪ ಹೊರಿಸಿ ದೌರ್ಜನ್ಯ ನಡೆಸುವ ಘಟನೆಗಳು ಹೆಚ್ಚಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಅಭಿಜಿತ್ ಅವರ ಹೇಳಿಕೆ ಮುಖ್ಯವಾಗ್ತದೆ. ಒಂದು ವೇಳೆ ತಾನು ಮುಸ್ಲಿಂ ಆಗಿರ್ತಿದ್ರೆ ಜಂತರ್ ಮಂತರ್ನಲ್ಲಿ ಉಳಿಯುವ ಸಾಧ್ಯತೆ ಇರಲಿಲ್ಲ. ಈಗಾಗಲೇ ಜೈಲಿಗೆ ಅಟ್ಲಾಗ್ತಿತ್ತು ಎಂಬ ವಾಸ್ತವಾಂಶವನ್ನ ಅವರು ಹೊರಗೆಡವಿದ್ದಾರೆ. ಈ ದೇಶದಲ್ಲಿ ಎಲ್ಲರಿಗೂ ಕಾನೂನು ಸಮಾನ ಅಲ್ಲ ಮತ್ತು ಧರ್ಮದ ಆಧಾರದಲ್ಲಿ ನ್ಯಾಯವನ್ನು ನೀಡಲಾಗ್ತಿದೆ ಎಂಬುದಕ್ಕೆ ನಿತ್ಯ ನಡೆಯುತ್ತಿರುವ ಬೆಳವಣಿಗೆಗಳು ಮತ್ತು ಅಭಿಜಿತ್ ಅವರ ಹೇಳಿಕೆಯೇ ಸಾಕ್ಷಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.